ಎಂಆರ್ಜಿ ಗ್ರೂಪ್ನ ಸ್ಥಾಪಕಾಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಶಕ್ತ ಕುಟುಂಬಗಳಿಗೆ ನೆರವಾಗಿದ್ದು ಸುಮಾರು 1.5 ಕೋಟಿ ರೂಪಾಯಿ ಮೊತ್ತದ ಸಹಾಯ ಹಸ್ತವನ್ನು ನೀಡಿದ್ದಾರೆ. ನಗರದ ಬಂಗರಕೂಳೂರು ಗೋಲ್ಡ್ ಬೆಂಚ್ ಸಿಟಿ ಮೈದಾನದಲ್ಲಿ 3ನೇ ವರ್ಷದ ನಿಮ್ಮೊಂದಿಗೆ ಎಂಆರ್ಜಿ ಗ್ರೂಪ್ ಕಾರ್ಯಕ್ರಮದಲ್ಲಿ ಸಹಾಯ ಹಸ್ತ ವಿತರಿಸಿದರು. ತದಬಳಿಕ ಮಾತನಾಡಿದ ಅವರು, ವರ್ಷವಿಡೀ ಹಲವು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೂ ಈ ಕಾರ್ಯಕ್ರಮ ತೃಪ್ತಿ, ಸಂತೋಷ ತರುತ್ತದೆ ಎಂದು ಹೇಳಿದರು. ಎರಡಕ್ಕೂ ಸರಿಯಾಗಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಬೇಕು ಅಂತ ಹೇಳಿ ನಾನೊಂದು ಸಂಕಲ್ಪವನ್ನು ಮಾಡಿಕೊಂಡೆ. 1 ಲಕ್ಷ ಪ್ರತಿಯೊಬ್ಬರಿಗೆ ಕೊಟ್ಟು 100 ಕುಟುಂಬಕ್ಕೆ ಆವತ್ತು ನಾವು ಒಂದು ಸಹಾಯವನ್ನು ಮಾಡ್ಕೊಂಡು ಬಂದೆವು. ಆದರೆ ಸುಮಾರು ಒಂದು 2 ಕೋಟಿ ರೂಪಾಯಿ ಕಿಟ್ಟನ್ನು ನಾವು ಉಡುಪಿ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ 4 ಜಿಲ್ಲೆಗೆ ನಾವು ಹಂಚಿದ್ದೇವೆ. ಅದರ ಮಧ್ಯದಲ್ಲೂ ಸುಮಾರು 1 ರಿಂದ 1.5 ಕೋಟಿ ರೂಪಾಯಿ ಈ ಕೆಲಸವನ್ನು ನಾವು ಇಲ್ಲೇ ನೆರವೇರಿಸಿ ನಮ್ಮ ಒಂದು ಅಳಿಲು ಸೇವೆಯನ್ನು ನಮ್ಮ ಸಂಸ್ಥೆಯ ಮುಖಾಂತರ ನಾವು ಮಾಡಿದ್ದೇವೆ. ಅದೇ ಥರ ಈ ವರ್ಷ ಕೂಡ ಈ 2 ಜಿಲ್ಲೆಯನ್ನು ಆರಿಸಿ, ಒಂದು ಮಂಗಳೂರು ಮತ್ತೊಂದು ಉಡುಪಿ, 2 ಜಿಲ್ಲೆಯಲ್ಲಿ ಮೊದಲನೇದಾಗಿ ವಿದ್ಯಾಭ್ಯಾಸಕ್ಕಾಗಿ ಯಾರು ಕಷ್ಟಪಡ್ತಾ ಇದ್ದಾರೆ ಅವರನ್ನು ಗುರುತಿಸಿ, ಹಾಗೆ ಕೋವಿಡಿಂದ ಭಾಳಷ್ಟು ಸಂಕಷ್ಟಗಳನ್ನು ಅನುಭವಿಸಿದಂಥ ಆ ಕುಟುಂಬ ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು, ಬಡವರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದು ಹೇಳಿದರು. ಆಧಾರದಲ್ಲಿ ಅದು ಭಗವಂತನನ್ನು ಸೇರುತ್ತೆ. 16 ವೃತಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡಿದರೆ ಭಗವಂತನಿಗೆ ತೃಪ್ತಿ ಆಗುತ್ತೆ ಅಂತ ಇಲ್ಲ. 16 ಸೇವೆಯನ್ನು ಕೊಟ್ಟು ಭಗವಂತನ ತೃಪ್ತಿಪಡಿಸಬಹುದು ಅನ್ನುವಂಥದ್ದು ಅದು ಭಗವಂತನಿಗೆ ಇಚ್ಛೆ ಇಡ್ತಕ್ಕಂಥದ್ದಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕಣ್ಣೀರಲ್ಲಿದ್ದಾರೆ, ಆ ಕಣ್ಣೀರನ್ನು ಒರೆಸುವಂಥದ್ದು ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಪ್ರಕಾಶನ ಮಾಡ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ಹೇಳ್ತಾ ಅವರಿಗೆ ಅಭಿವಂದನೆಗಳನ್ನು ಯಾರು ಜೀವನದಲ್ಲಿ ಕಷ್ಟದಲ್ಲಿ ಮುಂದೆ ಬರ್ತಾನೆ, ತನ್ನ ಕಷ್ಟದ ಜೀವನದ ಮಧ್ಯೆ ಬೆಳೀತಾನೆ, ಯಾರು ಕಷ್ಟವನ್ನು ಉಣ್ತಾ ಮೇಲಕ್ಕೆ ಹೋಗ್ತಾನೆ, ಅವನಿಗೆ ಕಷ್ಟದ ಜನರ ನೆನಪು ಅರಿವು ಇರುತ್ತದೆ. ಅಂತಹ ಕಷ್ಟದ ಜನರಿಗೆ ಸಹಕಾರ ಮಾಡ್ತಕ್ಕಂಥ ಗುಣ ಅದು ಪ್ರಕಾಶನಲ್ಲಿದೆ ಅಂತ ಹೇಳ್ತಾ ನಾನು ಬಹಳ 3-4 ವರ್ಷಗಳಿಂದ ಅವರ ಸಾಧನೆಗಳನ್ನು ನೋಡ್ಕೊಂಡು ಬಂದೆ. ಶಿವರಾಮ್ ಕಾರಂತರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ಆಳ್ವ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಬಹಳಷ್ಟು ನಮ್ಮ ನಾಡಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಅವಿಭಜಿತ ಜಿಲ್ಲೆಯಲ್ಲಿ ಸಮಾಜಕ್ಕಾಗಿ ಕೆಲಸ ಮಾಡಿದಂಥ ಬಹಳ ಗಣ್ಯರು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ. ಅಂಥ ಕ್ಷೇತ್ರದ ಹಿರಿಯರನ್ನು ಪ್ರಾರಂಭದಲ್ಲಿ 60 ಜನರನ್ನು ಗೌರವಿಸಿ ಆಮೇಲೆ ನನಗೆ ನೀವು ಗೌರವ ಕೊಡೋದಾದರೆ ನಾನು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧ ಅಂತೇಳಿ ಒಂದು ಮಾತು ಹೇಳಿದರು. ನನಗೆ ಕನಿಷ್ಠ 100 ಜನರಿಗೆ ನಾನು ತಲಾ 1 ಲಕ್ಷದ ರೂಪಾಯಿಯಾಗಿ ಕೊಡಬೇಕು, ಸಹಾಯ ಮಾಡಬೇಕು, ಅದು ಅವರ ಜೀವನದಲ್ಲಿ ಇನ್ನೊಬ್ಬರನ್ನು ಅವಲಂಬಿಸಿ ಇರುವವರಿಗೆ ಕೊಡಬೇಕು ಎಂಬ ಮಾತನ್ನು ಹೇಳಿದರು. ಆ ಸಮಯದಲ್ಲೂ ನಾವು ಒಪ್ಪಿಗೆಯನ್ನು ಸೂಚಿಸಿ ಬಹಳಷ್ಟು ಕಷ್ಟದಲ್ಲಿ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಕಷ್ಟದಲ್ಲಿ ಇದ್ದವರನ್ನು ಹುಡುಕಿ 100 ಜನರಿಗೆ ತಲಾ 1 ಲಕ್ಷದ ರೂಪಾಯಿಯನ್ನು ಆ ಸಮಯದಲ್ಲಿ ಕೊಟ್ಟದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ವೇಳೆ ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಎಸ್ ಸದಾನಂದ ಶೆಟ್ಟಿ, ಚಿತ್ರನಟ ಅರುಣ್ ಸಾಗರ್, ಪ್ರಕಾಶ್ ಶೆಟ್ಟಿಯವರ ಪುತ್ರ ಗೌರವ್ ಶೆಟ್ಟಿ, ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಎಜೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಜೆ ಶೆಟ್ಟಿ, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಬೆಳ್ಳಿಪಾಡಿ ಹರಿಪ್ರಸಾದ್ ಶೆಟ್ಟಿ, ಎಸಿಪಿ ಮಹೇಶ್ ಕುಮಾರ್, ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ನಿತೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.